ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಯುವತಿ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದೀಗ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಈ ಬಂಧಿತ ಆರೋಪಿ ಯಾರು, ಪ್ರಕರಣದ ತನಿಖೆ ಎಲ್ಲಿಗೆ ಬಂತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕಾರವಾರದ ಯುವತಿ ಆತ್ಮಹತ್ಯೆ ಪ್ರಕರಣ, ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಫೋಟೋದಲ್ಲಿ ಕಾಣ್ತಿರೋ ಈ ಯುವತಿ ಹೆಸರು ರಿಶೆಲ್ ಅಂತ. ಈಕೆಯ ಆತ್ಮಹತ್ಯೆ ಪ್ರಕರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು. ತನಿಖೆಗಿಳಿದ ಪೊಲೀಸರು ಆರೋಪಿಯ ಬೆನ್ನು ಬಿದ್ದಿದ್ರು. ಇದೀಗ ಪ್ರಕರಣದಲ್ಲಿ ಯುವಕನೋರ್ವನನ್ನ ಬಂಧಿಸಿದ್ದಾರೆ. ಕಾರವಾರದ ಜೆಡಿಎಸ್ ನಾಯಕಿ ಚೈತ್ರ ಎಂಬುವರ ಪುತ್ರ ಚಿರಾಗ್ ಬಂಧಿತ ಆರೋಪಿ. ಜನವರಿ 9ರಂದು ಕಾರವಾರ ತಾಲೂಕಿನ ಕಾದ್ರಾದಲ್ಲಿ ಯುವತಿ ರಿಶೆಲ್ ಡಿಸೋಜಾ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ತಮ್ಮ ಮಗಳ ಸಾವಿಗೆ ಚಿರಾಗ್ ಕಾರಣ ಎಂದು ಪೋಷಕರು ಆರೋಪಿಸಿದ್ರು. ಅಲ್ಲದೆ ಕ್ರಿಶ್ಚಿಯನ್ ಸಮುದಾಯ ಪ್ರತಿಭಟನೆ ನಡೆಸಿತ್ತು. ರಾಜಕೀಯ ಕಾರಣಕ್ಕೆ ಚಿರಾಗ್ ಕೋಟಾರಕರ್ ಬಂಧನಕ್ಕಾಗಿ ಸಾಕಷ್ಟು ಒತ್ತಡಗಳು ಬಂದಿದ್ವು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾದ್ರಾ ಪಿಎಸ್ಐ ಸುನಿಲ್ ಬಂಡಿವಡ್ಡರ್ ಎಂಬುವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇಷ್ಟೆಲ್ಲ ಆದ ಬಳಿಕ ಆರೋಪಿ ಚಿರಾಗ್ನನ್ನ 20 ದಿನಗಳ ನಂತರ ಬಂಧಿಸಲಾಗಿದೆ. ಸ್ಥಳದ ರಿಶೆಲ್ ತಂದೆ ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಮರಣ ಹೊಂದಿರ್ತಾರೆ. ಅವರು ತಂದೆಯವರು ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಚಿರಾಗ್ ಕೊತಾರ್ಕರ್ ಅವರು ಅವ್ರ ಮಗಳಿಗೆ ಕಿರುಕುಳ ಕೊಟ್ಟಿದ್ದ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಅಂತ ಈ ಪ್ರಕರಣ. ಇನ್ನು ರಿಶೆಲ್ ಆತ್ಮಹತ್ಯೆಗೂ ಮುನ್ನ ಪ್ರಿಯಕರ ಚಿರಾಗ್ ಜೊತೆ ಚಾಟ್ ಮಾಡಿದ್ದಾಳೆ. ಬಳಿಕ ಕಾದ್ರಾದ ಅವರ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಬಗ್ಗೆ ಕಾದ್ರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ ಎಂದು ಪೋಷಕರು ಆರೋಪಿಸಿದರು. ಹೀಗಾಗಿ ಮಂಗಳೂರು ಮತ್ತು ಹುಬ್ಬಳ್ಳಿಯ ವೈದ್ಯರ ತಂಡದಿಂದ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಅಲ್ಲದೆ ರಿಶೆಲ್ ಮೊಬೈಲ್ ಕೂಡ ಪೊಲೀಸರು ವಶಪಡಿಸಿಕೊಂಡು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಮೋಟ ಮಾಡಿರಲಾಗುತ್ತೆ. ಅದರದ್ದು ಇವಾಗಲೇ ನಾವು ಎಫ್ಎಸ್ಎಲ್ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸ್ಕೊಡಲಾಗಿದೆ. ಸೊ ಅದು ಫೈನಲ್ ಒಪಿನಿಯನ್ ಬರೋದು ಬಾಕಿ ಇರುತ್ತೆ. ಇದೇ ಸಮಯದಲ್ಲಿ ಆರೋಪಿಗೆ ನಾವು ಪತ್ತೆ ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು. ಇದರಲ್ಲಿ ಆರೋಪಿತ ಚಿರಾಗ್ ಕೊತಾರ್ಕರ್ ಅವರು ನಿನ್ನೆ ಚೆನ್ನೈಯಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಲಾಗಿದೆ. ಸದ್ಯ ರಿಶೆಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಚಿರಾಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ತನಿಖೆಯ ನಂತರವಷ್ಟೇ ರಿಶೆಲ್ ಸಾವಿನ ಅಸಲಿಯತ್ತು ಗೊತ್ತಾಗಲಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಯುವತಿ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದೀಗ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಈ ಬಂಧಿತ ಆರೋಪಿ ಯಾರು, ಪ್ರಕರಣದ ತನಿಖೆ ಎಲ್ಲಿಗೆ ಬಂತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕಾರವಾರದ ಯುವತಿ ಆತ್ಮಹತ್ಯೆ ಪ್ರಕರಣ, ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಫೋಟೋದಲ್ಲಿ ಕಾಣ್ತಿರೋ ಈ ಯುವತಿ ಹೆಸರು ರಿಶೆಲ್ ಅಂತ. ಈಕೆಯ ಆತ್ಮಹತ್ಯೆ ಪ್ರಕರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು. ತನಿಖೆಗಿಳಿದ ಪೊಲೀಸರು ಆರೋಪಿಯ ಬೆನ್ನು ಬಿದ್ದಿದ್ರು. ಇದೀಗ ಪ್ರಕರಣದಲ್ಲಿ ಯುವಕನೋರ್ವನನ್ನ ಬಂಧಿಸಿದ್ದಾರೆ. ಕಾರವಾರದ ಜೆಡಿಎಸ್ ನಾಯಕಿ ಚೈತ್ರ ಎಂಬುವರ ಪುತ್ರ ಚಿರಾಗ್ ಬಂಧಿತ ಆರೋಪಿ. ಜನವರಿ 9ರಂದು ಕಾರವಾರ ತಾಲೂಕಿನ ಕಾದ್ರಾದಲ್ಲಿ ಯುವತಿ ರಿಶೆಲ್ ಡಿಸೋಜಾ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ತಮ್ಮ ಮಗಳ ಸಾವಿಗೆ ಚಿರಾಗ್ ಕಾರಣ ಎಂದು ಪೋಷಕರು ಆರೋಪಿಸಿದ್ರು. ಅಲ್ಲದೆ ಕ್ರಿಶ್ಚಿಯನ್ ಸಮುದಾಯ ಪ್ರತಿಭಟನೆ ನಡೆಸಿತ್ತು. ರಾಜಕೀಯ ಕಾರಣಕ್ಕೆ ಚಿರಾಗ್ ಕೋಟಾರಕರ್ ಬಂಧನಕ್ಕಾಗಿ ಸಾಕಷ್ಟು ಒತ್ತಡಗಳು ಬಂದಿದ್ವು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾದ್ರಾ ಪಿಎಸ್ಐ ಸುನಿಲ್ ಬಂಡಿವಡ್ಡರ್ ಎಂಬುವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇಷ್ಟೆಲ್ಲ ಆದ ಬಳಿಕ ಆರೋಪಿ ಚಿರಾಗ್ನನ್ನ 20 ದಿನಗಳ ನಂತರ ಬಂಧಿಸಲಾಗಿದೆ. ಸ್ಥಳದ ರಿಶೆಲ್ ತಂದೆ ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಮರಣ ಹೊಂದಿರ್ತಾರೆ. ಅವರು ತಂದೆಯವರು ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಚಿರಾಗ್ ಕೊತಾರ್ಕರ್ ಅವರು ಅವ್ರ ಮಗಳಿಗೆ
ಕಿರುಕುಳ ಕೊಟ್ಟಿದ್ದ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಂತ ಈ ಪ್ರಕರಣ. ಇನ್ನು ರಿಚೇಲ್ ಆತ್ಮಹತ್ಯೆಗೂ ಮುನ್ನ ಪ್ರಿಯಕರ ಚಿರಾಗ್ ಜೊತೆ ಚಾಟ್ ಮಾಡಿದ್ದಾಳೆ. ಬಳಿಕ ಕಾದ್ರಾದ ಅವರ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಬಗ್ಗೆ ಕಾದ್ರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ ಎಂದು ಪೋಷಕರು ಆರೋಪಿಸಿದರು. ಹೀಗಾಗಿ ಮಂಗಳೂರು ಮತ್ತು ಹುಬ್ಬಳ್ಳಿಯ ವೈದ್ಯರ ತಂಡದಿಂದ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಅಲ್ಲದೆ ರಿಚೇಲ್ ಮೊಬೈಲ್ ಕೂಡ ಪೊಲೀಸರು ವಶಪಡಿಸಿಕೊಂಡು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಮೋಟ ಮಾಡಿರಲಾಗುತ್ತೆ. ಅದರದ್ದು ಇವಾಗಲೇ ನಾವು FSL ಸೀಸ್ ಮಾಡಿ FSLಗೆ ಕಳಿಸ್ಕೊಡಲಾಗಿದೆ. ಸೊ ಅದು ಫೈನಲ್ ಒಪಿನಿಯನ್ ಬರೋದು ಬಾಕಿ ಇರುತ್ತೆ. ಇದೇ ಸಮಯದಲ್ಲಿ ಆರೋಪಿಗೆ ನಾವು ಪತ್ತೆ ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು. ಇದರಲ್ಲಿ ಆರೋಪಿತ ಚಿರಾಗ್ ಕೊತಾರ್ಕರ್ ಅವರು ನಿನ್ನೆ ಚೆನ್ನೈಯಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಲಾಗಿದೆ. ಸದ್ಯ ರಿಚೇಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಚಿರಾಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ತನಿಖೆಯ ನಂತರವಷ್ಟೇ ರಿಚೇಲ್ ಸಾವಿನ ಅಸಲಿಯತ್ತು ಗೊತ್ತಾಗಲಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಯುವತಿ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದೀಗ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಈ ಬಂಧಿತ ಆರೋಪಿ ಯಾರು, ಪ್ರಕರಣದ ತನಿಖೆ ಎಲ್ಲಿಗೆ ಬಂತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕಾರವಾರದ ಯುವತಿ ಆತ್ಮಹತ್ಯೆ ಪ್ರಕರಣ, ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಫೋಟೋದಲ್ಲಿ ಕಾಣ್ತಿರೋ ಈ ಯುವತಿ ಹೆಸರು ರಿಚೇಲ್ ಅಂತ. ಈಕೆಯ ಆತ್ಮಹತ್ಯೆ ಪ್ರಕರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು. ತನಿಖೆಗಿಳಿದ ಪೊಲೀಸರು ಆರೋಪಿಯ ಬೆನ್ನು ಬಿದ್ದಿದ್ರು. ಇದೀಗ ಪ್ರಕರಣದಲ್ಲಿ ಯುವಕನೋರ್ವನನ್ನ ಬಂಧಿಸಿದ್ದಾರೆ. ಕಾರವಾರದ ಜೆಡಿಎಸ್ ನಾಯಕಿ ಚೈತ್ರ ಎಂಬುವರ ಪುತ್ರ ಚಿರಾಗ್ ಬಂಧಿತ ಆರೋಪಿ. ಜನವರಿ 9ರಂದು ಕಾರವಾರ ತಾಲೂಕಿನ ಕಾದ್ರಾದಲ್ಲಿ ಯುವತಿ ರಿಚೇಲ್ ಡಿಸೋಜಾ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ತಮ್ಮ ಮಗಳ ಸಾವಿಗೆ ಚಿರಾಗ್ ಕಾರಣ ಎಂದು ಪೋಷಕರು ಆರೋಪಿಸಿದ್ರು. ಅಲ್ಲದೆ ಕ್ರಿಶ್ಚಿಯನ್ ಸಮುದಾಯ ಪ್ರತಿಭಟನೆ ನಡೆಸಿತ್ತು. ರಾಜಕೀಯ ಕಾರಣಕ್ಕೆ ಚಿರಾಗ್ ಕೋಟಾರಕರ್ ಬಂಧನಕ್ಕಾಗಿ ಸಾಕಷ್ಟು ಒತ್ತಡಗಳು ಬಂದಿದ್ವು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾದ್ರಾ ಪಿಎಸ್ಐ ಸುನಿಲ್ ಬಂಡಿವಡ್ಡರ್ ಎಂಬುವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇಷ್ಟೆಲ್ಲ ಆದ ಬಳಿಕ ಆರೋಪಿ ಚಿರಾಗ್ನನ್ನ 20 ದಿನಗಳ ನಂತರ ಬಂಧಿಸಲಾಗಿದೆ. ಪುತ್ರಳಾದ ರಿಚೇಲ್ ತಂದೆ ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಮರಣ ಹೊಂದಿರ್ತಾರೆ. ಅವರು ತಂದೆಯವರು ಕ್ರಿಸ್ತೋದ್ ಫ್ರಾನ್ಸಿಸ್ ಅವರು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಚಿರಾಗ್ ಕೊತಾರ್ಕರ್ ಅವರು ಅವ್ರ ಮಗಳಿಗೆ ಕಿರುಕುಳ ಕೊಟ್ಟಿದ್ದ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಂತ ಈ ಪ್ರಕರಣ. ಇನ್ನು ರಿಚೇಲ್ ಆತ್ಮಹತ್ಯೆಗೂ ಮುನ್ನ ಪ್ರಿಯಕರ ಚಿರಾಗ್ ಜೊತೆ ಚಾಟ್ ಮಾಡಿದ್ದಾಳೆ. ಬಳಿಕ ಕಾದ್ರಾದ ಅವರ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಬಗ್ಗೆ ಕಾದ್ರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ ಎಂದು ಪೋಷಕರು ಆರೋಪಿಸಿದರು. ಹೀಗಾಗಿ ಮಂಗಳೂರು ಮತ್ತು ಹುಬ್ಬಳ್ಳಿಯ ವೈದ್ಯರ ತಂಡದಿಂದ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಅಲ್ಲದೆ ರಿಚೇಲ್ ಮೊಬೈಲ್ ಕೂಡ ಪೊಲೀಸರು ವಶಪಡಿಸಿಕೊಂಡು FSLಗೆ ಕಳುಹಿಸಿದ್ದಾರೆ. ಮೋಟ ಮಾಡಿರಲಾಗುತ್ತೆ. ಅದರದ್ದು ಇವಾಗಲೇ ನಾವು FSL ಸೀಸ್ ಮಾಡಿ FSLಗೆ ಕಳಿಸ್ಕೊಡಲಾಗಿದೆ. ಸೊ ಅದು ಫೈನಲ್ ಒಪಿನಿಯನ್ ಬರೋದು ಬಾಕಿ ಇರುತ್ತೆ. ಇದೇ ಸಮಯದಲ್ಲಿ ಆರೋಪಿಗೆ ನಾವು ಪತ್ತೆ ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು. ಇದರಲ್ಲಿ ಆರೋಪಿತ ಚಿರಾಗ್ ಕೊತಾರ್ಕರ್ ಅವರು ನಿನ್ನೆ ಚೆನ್ನೈಯಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಲಾಗಿದೆ. ಸದ್ಯ ರಿಚೇಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಚಿರಾಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ತನಿಖೆಯ ನಂತರವಷ್ಟೇ ರಿಚೇಲ್ ಸಾವಿನ ಅಸಲಿಯತ್ತು ಗೊತ್ತಾಗಲಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.